ವಾಚಮಜನಯಂತ ದೇವಾಃ ತಾಂ ವಿಶ್ವರೂಪಾಃ ಪಶವೋ ವದಂತಿ ಸಾನೋ ಮಂದ್ರೇಶಮೂರ್ಜಂದುಹಾನ ಧೇನುರ್ವಾಗಸ್ಮಾನುಪಸುಷ್ಟುತೈತು. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಫೆಬ್ರವರಿ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಬದಲಾವಣೆಗಳು ಪ್ರತಿ ತಿಂಗಳು ನಡೀತಾ ಇರುತ್ತೆ. ಈ ತಿಂಗಳ ಬದಲಾವಣೆ ಮೇಷರಾಶಿಯವರಿಗೆ ಲಾಭ ಸ್ಥಾನದಲ್ಲಿ 4 ಗ್ರಹಗಳ ಒಂದು ಬಲಿಷ್ಠವಾದ ತಂಡ ಅನ್ನುವಂಥದ್ದು ಏರ್ಪಾಡಾಗಿದೆ. ಗ್ರಹ ಸ್ಥಿತಿಗಳು ಯಾವ ಥರ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಆ ತಿಥಿ ಮಾರ್ಗದ ಅನುಸಾರವಾಗಿ ನಾವು ತಿಳ್ಕೋಬಹುದು. 3ನೇ ತಾರೀಕು, ಫೆಬ್ರವರಿ 3ನೇ ತಾರೀಕು ಬುಧ ಮೇಷರಾಶಿಯವರಿಗೆ ಲಾಭಸ್ಥಾನಕ್ಕೆ ಬರ್ತಾರೆ. ಲಾಭಸ್ಥಾನ ಅಂತಂದ್ರೆ ಹೌಸ್ ಆಫ್ ಗೇನ್. ಹಾಗೆ 5ನೇ ತಾರೀಕು ಫೆಬ್ರವರಿ ಶುಕ್ರ ಅವರು ಲಾಭಸ್ಥಾನಕ್ಕೆ 11ನೇ ಮನೆಗೆ ಬರ್ತಾರೆ. ಇನ್ನು 13ನೇ ತಾರೀಕು ರವಿ ಸೂರ್ಯನು ಲಾಭಸ್ಥಾನಕ್ಕೆ ಬರ್ತಾರೆ ಮೇಷರಾಶಿಯವರಿಗೆ. ಇನ್ನು 23ನೇ ತಾರೀಕು ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂಥ ಕುಜನು ಕೂಡ ಲಾಭಸ್ಥಾನಕ್ಕೆ ಬರ್ತಾರೆ. ಅಲ್ಲಿಗೇನಾಯ್ತು, ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಲಾಭಸ್ಥಾನದಲ್ಲಿ 4 ಗ್ರಹಗಳು ಬಂದು ನಿಂತುಕೊಂಡು ಬಲಿಷ್ಠವಾದ ತಂಡ ಅನ್ನುವಂಥದ್ದು ಏರ್ಪಾಡಾಗ್ತಾ ಇದೆ. ತನ್ಮೂಲಕ ಮೇಷರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಅನ್ನೋದು ಬಹಳ ಲಾಭದಾಯಕವಾಗಿರತಕ್ಕಂಥ ತಿಂಗಳು, ಲಾಭಗಳನ್ನು ಪಡೆಯುವಂಥ ತಿಂಗಳು. ನಷ್ಟ ಅನ್ನುವಂಥದ್ದು ಮರೀಚಿಕೆ, ಏನಿಲ್ಲ, ನಷ್ಟ ಅನ್ನುವಂಥದ್ದು ನಿಮಗಿಲ್ಲ. ಕೇವಲ ಲಾಭ ಮಾತ್ರ. ನಿಮ್ಮ ಪ್ರಯತ್ನ ಅದಕ್ಕೆ ಬಲಿಷ್ಠವಾಗಿರಬೇಕು. ನೋಡಿ, ರಾಶ್ಯಾಧಿಪತಿ ಹಾಗೂ ಅದೃಷ್ಟ ಸ್ಥಾನಾಧಿಪತಿ ಲಾಭಸ್ಥಾನಕ್ಕೆ ಬರ್ತಾರೆ. ಅಂದರೆ ನಿಮ್ಗೆ ಅದೃಷ್ಟ ಲಾಭ, ಶರೀರ ಲಾಭ. ಇನ್ನು ನಿಮ್ಮ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿವಾಹ ಸ್ಥಾನ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶುಕ್ರನೂ ಲಾಭಸ್ಥಾನಕ್ಕೆ ಬರ್ತಾರೆ. ಇವೆಲ್ಲವೂ ಲಾಭವಾಗಿ ಪರಿಣಾಮವಾಗುತ್ತೆ. ಇನ್ನು ಸಹೋದರ ಸ್ಥಾನ, ಧೈರ್ಯ ಸ್ಥಾನ, ಋಣ, ರೋಗ, ಶತ್ರು ಸ್ಥಾನಕ್ಕೆ ಅಧಿಪತಿಯಾದಂಥ ಬುಧನೂ ಲಾಭಸ್ಥಾನಕ್ಕೆ ಬರ್ತಾರೆ. ಇವೆಲ್ಲವೂ ನಿಮಗೆ ಲಾಭ, ಪಾಸಿಟಿವ್ ಆಗುತ್ತೆ. ಇನ್ನು ನಿಮ್ಮ ರಾಶಿಯಿಂದ 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ, ಸಂತಾನ ಸ್ಥಾನಕ್ಕೆ ಅಧಿಪತಿ ಆಗಿರತಕ್ಕಂತಹ ಸೂರ್ಯನೂ ಕೂಡ ಲಾಭಸ್ಥಾನಕ್ಕೆ ಬರ್ತಾರೆ. ಅಂದ್ರೆ ಲಾಭಸ್ಥಾನಕ್ಕೆ ಬರಬೇಕಾದ್ರೆ ಇಷ್ಟು ಸ್ಥಾನಗಳ ಲಾಭ ಫಲಗಳು ನಿಮ್ಗೆ ಸಿಕ್ಕೇ ಸಿಗಬೇಕು. ಇದಲ್ಲದೆ ಶನಿ ನಿಮಗೆ ನಷ್ಟ ಸ್ಥಾನದಲ್ಲಿದ್ದರೆ 7.5 ನಡೀತಾ ಇದೆ. ಹೌದು, ಪ್ರಾರಂಭದ ಭಾಗ. ಅದಕ್ಕೆ ಸಂಬಂಧಪಟ್ಟಾಗ ಪ್ರತಿ ತಿಂಗಳು ನಾನು ಹೇಳುವಂಥದ್ದು ಈ ತಿಂಗಳು ಹೇಳ್ತೀನಿ ನಿಮಗೆ. 7.5ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಹೋಮ ಇತ್ಯಾದಿಗಳು ಬೇಕಾಗಿಲ್ಲ. ಕೇವಲ ಶನೀಶ್ವರನ ದೇವಸ್ಥಾನಕ್ಕೆ ದರ್ಶನ ಮಾಡಬೇಕು, ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡಬೇಕು. ಮೂಲ ಜಾತಕದಲ್ಲಿ ಶನಿ ಚೆನ್ನಾಗಿಲ್ಲ ಅಂತಂದ್ರೆ ತೋರಿಸ್ಕೊಡಿ. ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಎಲ್ಲ ಮಾಡಿಸ್ಕೊಂಡು ಬೇಕಾದ ಪರಿಹಾರಗಳನ್ನು ಮಾಡಿಕೊಳ್ಳಿ. ನಿಮಗೆ ಒಳ್ಳೆಯ ಅನುಕೂಲಗಳಾಗುತ್ತೆ. ಇನ್ನು ಗುರು ಅಂತೂ ನಿಮ್ಮ ರಾಶಿಗೆ 3ನೇ ಮನೆಯಲ್ಲೇ ಕುತ್ಕೊಂಡಿದ್ದಾರೆ. ಅವ್ರು ನಿಮಗೆ ಭಾಗ್ಯಸ್ಥಾನಾಧಿಪತಿ, ವ್ಯಯಸ್ಥಾನಾಧಿಪತಿ. ಗುರು ಸ್ಥಾನ ಪಲ್ಲಟ ಏನು ಈ ತಿಂಗಳಲ್ಲಿ ಇಲ್ಲ. ಅದು ಹೋದ ತಿಂಗಳಲ್ಲಿ ಏನು ಫಲ ಕೊಡುತ್ತೋ ಈ ತಿಂಗಳಲ್ಲೂ ಅದೇ ಫಲ ಕೊಡುತ್ತೆ. ದೊಡ್ಡ ವ್ಯತ್ಯಾಸ ಇಲ್ಲ. ಇನ್ನು ರಾಹುನು ಲಾಭಸ್ಥಾನದಲ್ಲಿದ್ದಾರೆ, ಕೇತುನು ಪಂಚಮ ಸ್ಥಾನದಲ್ಲಿದ್ದಾರೆ. ಕೇತುವಿನ ಒಂದು ಪ್ರಭಾವ ಒಂದು ಸ್ವಲ್ಪ ನೆಗೆಟಿವ್ ಆಗ್ಬೋದು. ರಾಹು ನಿಮಗೆ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು ಉತ್ತಮನೇ. ಅಂದರೆ ಮೇಷರಾಶಿಯವರಿಗೆ ಈ ಒಂದು ವಿಶೇಷವಾದಂಥ ಫೆಬ್ರವರಿ ತಿಂಗಳು ಅಂದರೆ ಶಿವರಾತ್ರಿ ಬರುವಂತಹ ತಿಂಗಳಲ್ಲಿ ಅದ್ಭುತವಾದಂಥ ಲಾಭದ ಫಲಗಳು ಹೆಚ್ಚು ಕಾಣಲಿಕ್ಕೆ ಹೊರಟಿದೆ ಮೇಷರಾಶಿ. 14ನೇ ತಾರೀಕು ಫೆಬ್ರವರಿ 14ನೇ ತಾರೀಕು ಶನಿ ಪ್ರದೋಷ. ಅವತ್ತು ಶನಿವಾರ ಪ್ರದೋಷ ಬಂದಿರತಕ್ಕಂಥದ್ದು ಬಹಳ ವಿಶೇಷ ಶಿವನಿಗೆ. ಅದರ ನಂತರದ ದಿನ 15ನೇ ತಾರೀಕು ಚಾಂದ್ರ ಸೌರ ಮಹಾಶಿವರಾತ್ರಿ ಇರ್ತಕ್ಕಂಥದ್ದು. ಶಿವರಾತ್ರಿ ಆಚರಣೆ ಮಾಡುವಂಥ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಅಂತ ಹೇಳ್ಬೋದು. ಸರಿ, ಗ್ರಹ ಸ್ಥಿತಿಗಳು ಏನು ಹೇಳುತ್ತೆ ಹಾಗಾದ್ರೆ ಅಂತಂದ್ರೆ, ಲಾಭಸ್ಥಾನದಲ್ಲಿ ಏನು ಫಲ, ಲಾಭಸ್ಥಾನದಲ್ಲಿ ಯಾವ್ಯಾವ ಥರ ಗ್ರಹಗಳು ಏನೇನು ಫಲ ಕೊಡುತ್ತೆ. ಸದಾರ ಸಹೃತಾತ್ಮಜಂ ಕ್ಷಿತಿಫಲಬ್ಧಿ ಭಾಗ್ಯಂ ಶುಭೆ ನಭಸ್ಯತಿ ಯಶಸ್ಸುಹಕೃತ ಸುಕೃತ್ ವೃತ್ತಿಯುಕ್ತಂ ಪ್ರಭುಂ ಧನಾಢ್ಯಮಿತರಾಂಗ ನಾರತನಮೇಕ ಸುಖಂ ಸೌಖ್ಯಂ ಭವೆ ಭೃಗುರ್ಜನಯುತಿ ವ್ಯಯೇ ಸರಸಿತಿ ಸೌಖ್ಯ ವಿದ್ಯುತ್ಯಂ ಅಂತೇಳಿ ಶ್ಲೋಕ ಏನು ಹೇಳುತ್ತೆ. 4 ಗ್ರಹಗಳು ಲಾಭಸ್ಥಾನಕ್ಕೆ ಬಂದಾಗ
ಪತಿಯಿಂದ ಪತ್ನಿಗೆ ಅನುಕೂಲ, ಪತ್ನಿಯಿಂದ ಪತಿಗೆ ಅನುಕೂಲ, ಮಿತ್ರರು ಮಕ್ಕಳು ಸಹಾಯ ಸಿಗುತ್ತೆ, ರಾಜನಿಂದ ದ್ರವ್ಯ ಪ್ರಾಪ್ತಿ ಧನ ಪ್ರಾಪ್ತಿ ಉಳ್ಳವರಾಗ್ತಾರೆ. ವಿಶೇಷವಾಗಿ ಅತ್ಯಂತ ಯಶಸ್ಸು ಉಳ್ಳವರಾಗುವಂತಹ ಸಂದರ್ಭ ಈ ತಿಂಗಳು ಗೋಚಾರದಲ್ಲಿ. ಮಿತ್ರರು ಮತ್ತೆ ನಿಮ್ಮ ವೃತ್ತಿಪರವಾಗಿ ಸಕ್ಸಸ್ ಅನ್ನು ಕಂಡು ಅಧಿಕಾರ ಅನ್ನುವಂಥದ್ದು ಅಭಿವೃದ್ಧಿಯಾಗಿ ವಿದ್ಯೆಯಲ್ಲಿ ಮತ್ತೆ ವ್ಯಾಪಾರದಲ್ಲಿ ಯಶಸ್ಸನ್ನು ಕಾಣುವಂಥದ್ದು. ಶುಕ್ರನು ಲಾಭಸ್ಥಾನದಲ್ಲಿ ಗೋಚಾರದಲ್ಲಿದ್ದಾಗ ಸ್ವಲ್ಪ ಶ್ರೀಮಂತಿಕೆ ಅನ್ನುವಂಥದ್ದು, ಲಕ್ಸುರಿ ಲೈಫ್ ಅನ್ನುವಂಥದ್ದು ನಿಮಗೆ ಸಿಗುವಂತಹ ಸಾಧ್ಯತೆಗಳು, ಅನೇಕ ಸುಖ ಸೌಖ್ಯಗಳು ಅನುಭವಿಸುವಂತಹ ಒಂದು ರಾಜಮಾರ್ಗ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಪ್ರಯತ್ನ ಬೇಕು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಲಾಭಸ್ಥಾನದಲ್ಲಿ 4 ಗ್ರಹಗಳಿರ್ತಕ್ಕಂಥದ್ದು ನಿಮಗೆ ವಿಶೇಷವಾದಂತಹ ಫಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೋಚಾರ ಏನು ಹೇಳುತ್ತೆ, ಜನರಲೈಸ್ ಆಗಿ ಏನು ಹೇಳುತ್ತೆ ಅಂತಂದ್ರೆ, ಈ ತಿಂಗಳು ಎಲ್ಲರ ಜೊತೆ ನಿಮಗೆ ಅಪಾರ ವಿಶ್ವಾಸ ಅನ್ನುವಂಥದ್ದು ಸಿಗುತ್ತೆ. ಪ್ರತಿಯೊಬ್ಬರು ನಂಬುತ್ತೀರಾ ನೀವು. ಆತ್ಮವಿಶ್ವಾಸದಿಂದ ನಿಮಗೆ ಯಾವುದೇ ಮೋಸಗಳು ಆಗಲ್ಲ, ಧೈರ್ಯವಾಗಿ ಮುನ್ನುಗ್ಬೋದು. ವಾಹನ ಚಾಲನೆಯಲ್ಲಿ ಕೂಡ ಈ ಒಂದು ತಿಂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ವಾಹನ ಮಾಲೀಕರು, ವಾಹನ ಚಾಲಕರು, ಅದರದ್ದು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ತುಂಬ ಚೆನ್ನಾಗಿರುತ್ತೆ. ಸಕಾರಾತ್ಮಕ ಆಲೋಚನೆಗಳಿಂದ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ಅಲ್ಪ ಪ್ರಯಾಣ ಇರುತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದ ಮಾಸ. ಷೇರು ವ್ಯವಹಾರದಲ್ಲೂ ಕೂಡ ಬಹಳ ಉತ್ತಮವಾದ ಲಾಭವನ್ನು ಕಾಣಲಿಕ್ಕೆ ಇದು ಬಹಳ ಅದ್ಭುತವಾದಂಥ ಸಂದರ್ಭ ಅಂತ ಹೇಳ್ಬೋದು. ಅತ್ಯಂತ ಶುಭದಾಯಕ ಏನಂದ್ರೆ ಸ್ನೇಹಿತರಿಂದ ಸಹಾಯ ಸಿಕ್ಕಿ ಹೊಸ ಕೆಲಸಗಳು ನಿಮಗೆ ಸಿಗುವಂತ ಸಾಧ್ಯತೆಗಳು. ಹಣಕಾಸಿನಲ್ಲಿ ಹೆಚ್ಚು ಸುಧಾರಣೆ ಕಾಣ್ತೀರಾ. ಸಾಲಬಾಧೆ ಅನ್ನುವಂಥ ಸ್ವಲ್ಪ ಕಡಿಮೆ ಆಗುತ್ತೆ. ಕುಟುಂಬದ ಜೊತೆಯಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಇನ್ನು ಆತುರದ ನಿರ್ಧಾರಗಳು ಯಾವುದೂ ತೆಗೆದುಕೊಳ್ಬೇಡಿ. ಅದರಿಂದ ಸ್ವಲ್ಪ ಮಾನಹಾನಿ ಧನಹಾನಿ ಆಗುವಂಥ ಸಾಧ್ಯತೆ, ತನ್ಮೂಲಕ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಆಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಬಲಿಷ್ಠವಾಗಿದೆ ಈ ಮಾಸ. ಭಯ ದೂರ ಆಗುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಅನುಕೂಲ ಆಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾದಂಥ ಲಾಭ. ವಿದೇಶಿ ಪ್ರಯಾಣದ ಬಗ್ಗೆ ಯೋಚನೆ, ಚಿಂತನೆ, ಆಸಕ್ತಿ, ಸಹೋದರರಿಂದ ಹೆಚ್ಚಿನ ಸಹಾಯ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ನೂತನ ವಾಹನ ಯೋಗ, ವಸ್ತ್ರ ಯೋಗ, ವಸ್ತು ಯೋಗ ಈ ತಿಂಗಳಲ್ಲಿದೆ ನಿಮಗೆ. ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ಬಂಡವಾಳ ಹೂಡಿಕೆಗೆ ಈ ತಿಂಗಳು ಅತ್ಯಂತ ಶುಭ ಸಮಯ. ಶಿಕ್ಷಕರಿಗೂ ಕೂಡ ಈ ತಿಂಗಳು ಮೆಂಟರ್ಶಿಪ್ ಮಾಡುವಂಥವ್ರಿಗೆ ಬಹಳ ಒಳ್ಳೆಯದು. ಪರೀಕ್ಷೆ ಸಿದ್ಧತೆ ಮಾಡ್ಕೊಳ್ತಕ್ಕಂಥವ್ರಿಗೂ ಕೂಡ ತುಂಬ ಒಳ್ಳೆ ಫಲೆಯನ್ನು ನಾವು ಅಪೇಕ್ಷೆ ಪಡ್ಬೋದು. ಇನ್ನು ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಜಯಪ್ರಾಪ್ತಿ. ದೀರ್ಘಕಾಲದ ಅನಾರೋಗ್ಯದಿಂದ ಈ ತಿಂಗಳು ನೀವು ಮುಕ್ತಿಯನ್ನು ಕಾಣ್ತೀರಾ. ತಿಂಗಳ ಅಂತ್ಯದಲ್ಲಿ ಮತ್ತಷ್ಟು ಸಂತೋಷ ಸಡಗರ ನಿಮಗೆ ಪ್ರಾಪ್ತಿಯಾಗುತ್ತೆ. ಮನಸ್ಸಿನಲ್ಲಿರ್ತಕ್ಕಂಥ ಆತಂಕಗಳು ದೂರ ಆಗಿ ಒಳ್ಳೆಯ ವಾತಾವರಣ ಸಿಗುತ್ತೆ. ದಾಂಪತ್ಯದಲ್ಲಿ ವಿರಸಗಳು ದೂರ ಆಗಿ ನಿಮಗೆ ಅಭಿವೃದ್ಧಿ ಮತ್ತೆ ಸಂತೋಷ ಸಿಗುತ್ತೆ. ಅನುಮಾನಗಳು ಇದ್ದಂಥದ್ದು ನಿಮ್ಮ ಮೇಲೆ ದೂರ ಆಗಿ ಕಳಂಕ ಅನ್ನುವಂಥದ್ದು ದೂರ ಆಗುತ್ತೆ. ಅಧಿಕವಾದ ತಿರುಗಾಟಗಳು ಕೂಡ ನಿಮಗೆ ಈ ತಿಂಗಳು ಯಾವುದೂ ಇರೋದಿಲ್ಲ. ಒಳ್ಳೆಯ ಫಲ ಸಿಗುತ್ತೆ. ರೈತರಿಗೆ ವ್ಯವಸಾಯದಲ್ಲಿ ಉತ್ತಮವಾದ ಲಾಭ, ತನ್ಮೂಲಕ ಧನ ಪ್ರಾಪ್ತಿ. ಹೂವು ಮತ್ತು ಹಣ್ಣಿನ ವ್ಯಾಪಾರಿಗಳಿಗೆ ಸಂತಸದ ಮಾಸ. ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲೂ ಶುಭ ಫಲ. ಅಧಿಕವಾದಂತಹ ಅಭಿವೃದ್ಧಿ ಆಗುವಂಥದ್ದು. ದೇಹಕ್ಕೆ ಹೆಚ್ಚಿನ ವಿಶ್ರಾಂತಿ ಸಿಕ್ಕಿ ದೇಹ ಬಲಿಷ್ಠವಾಗುವಂಥದ್ದು ಖಂಡಿತ ಕಾಣಬಹುದು. ಅತ್ಯಂತ ಶುಭ ಅನ್ನುವಂಥದ್ದು ಕೂಡ ತುಂಬ ಇದೆ ನಮಗೆ. ಜೊತೆಗೆ ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ. ದಾನದ ಗುಣಗಳು ನಿಮಗೆ ಹೆಚ್ಚಾಗತ್ತೆ. ಮತ್ತೆ ಗುರುಗಳ ದರ್ಶನದಿಂದ ಫಲ ಇನ್ನಷ್ಟು ದ್ವಿಗುಣ ಅಂದರೆ ಡಬಲ್ ಆಗುವಂಥ ಸಾಧ್ಯತೆಗಳಿದೆ. ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಕ್ಕಂಥದ್ದು. ತಿಂಗಳ ಅಂತ್ಯದವರೆಗೂ ಚೈತನ್ಯ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಬಹಳ ಉತ್ತಮವಾದ ಫಲ. ಸರ್ಕಾರದ ಜೊತೆ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ಬಹಳ ಚೆನ್ನಾಗಿರುತ್ತೆ ಮೇಷರಾಶಿಯವರಿಗೆ. ಅದರಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ. ಎಲ್ಲ ಕೆಲಸದಲ್ಲೂ ಹೆಚ್ಚಿನ ಮನಸ್ಸು ನಿಮ್ಮದಾಗಿರುತ್ತೆ. ವ್ಯಕ್ತಿಗತವಾಗಿ ಅಲ್ಲದೆ ಸಾಮಾಜಿಕವಾಗಿ ಮಾಡುವ ಕೆಲಸಗಳಲ್ಲಿ ಮತ್ತಷ್ಟು ಉತ್ತಮವಾದ ಫಲ ಸಿಗುತ್ತೆ. ಮನಸ್ಸಿಗೆ ಬಹಳ ಸಂತೋಷವಾಗುತ್ತೆ. ಕುಟುಂಬದಲ್ಲಿ ಇತರರ ಆರೋಗ್ಯ ಕೂಡ ನಿಮಗೆ ಅಭಿವೃದ್ಧಿ ಆಗ್ತಾ ಯಾವುದೇ ಥರದ ನೆಗೆಟಿವ್ ಇಲ್ಲದೆ ಪಾಸಿಟಿವ್ ಅನ್ನುವಂಥದ್ದು ಮಾತ್ರನೇ ನಿಮಗೆ ಇಂಪ್ರೂವ್ ಆಗುವಂಥ ಎಲ್ಲ ಥರದ ಲಕ್ಷಣಗಳು ಕೂಡ ಬಹಳ ಸ್ಪಷ್ಟವಾಗಿ ಮೇಷರಾಶಿಯವರಿಗೆ ಗೋಚಾರದ ರೀತಿಯ ಐತಿಗಳು ಕಾಣ್ತಾ ಇದೆ. ಇದಲ್ಲದೆ ಲಾಭ ಸ್ಥಾನಾಧಿಪತಿ ಆಗಿರತಕ್ಕಂಥ ಶನಿ ಪರಮಾತ್ಮ ನಷ್ಟ ಸ್ಥಾನದಲ್ಲಿರೋದ್ರಿಂದ ಕೇವಲ ಶನಿಯಿಂದ ಮಾತ್ರ ನಿಮಗೆ ಪ್ರಭಾವ ಬೀರಬಹುದು. ಒಂದಂತೂ ಸತ್ಯ, ಮೇಷರಾಶಿಯವರಿಗೆ ಶನಿ ಚೆನ್ನಾಗಿಲ್ಲ, ಗುರು ಚೆನ್ನಾಗಿಲ್ಲ, ಗುರು ಬಲ ಇಲ್ಲ. ನಿಮಗೆ 3ನೇ ಮನೆಯಲ್ಲಿ ಗುರು ಕೂತಿದ್ದಾರೆ. ಇನ್ನು ಶನಿ ಅಂತೂ 12ನೇ ಮನೆ ಕೂತ್ಕೊಂಡು 7.5 ಪ್ರಭಾವ ಇದೆ. ಶನಿ ಗುರು 2 ಗ್ರಹ ಚೆನ್ನಾಗಿಲ್ಲದೆ ಹೋಗ್ಬೋದು, ಅಥವಾ ಕೇತು ಅದ್ರ ಜೊತೆಗೆ ಸೇರ್ಬೋದು. ಆದರೆ ಶುಕ್ರ ಬುಧ ಮತ್ತೆ ರವಿ ಇನ್ನು ಕುಜ 4 ಗ್ರಹಗಳು ನಿಮಗೆ ಅತ್ಯಂತ ಉತ್ತಮವಾದ ಫಲ ಕೊಡ್ತಾ ಇರೋದ್ರಲ್ಲಿ ಯಾವುದೇ ಥರ ಸಂದೇಹಗಳು ಕಾಣ್ತಾ ಇಲ್ಲ.
ಒಳ್ಳೆ ಫಲ ಅನ್ನುವಂಥದ್ದು ನಾವು ಅಪೇಕ್ಷೆ ಪಡ್ಬೋದು. ಮೇಲಾಗಿ ಗ್ರಹಸ್ಥಿತಿಗಳ ಗೋಚಾರ ಕೂಡ ನಿಮಗೆ ಸಾಧಕವಾಗಿರೋದ್ರಿಂದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ತಿಂಗಳು ಕೇವಲ ಶನೀಶ್ವರನ ದೇವಸ್ಥಾನದಲ್ಲಿ ಮಾತ್ರ ತೈಲಾಭಿಷೇಕ ದರ್ಶನ ಮಾಡುವಂಥದ್ದು ಒಳ್ಳೆಯದು, ಗುರು ಪ್ರಾರ್ಥನೆ ಮಾಡುವಂಥದ್ದು ಒಳ್ಳೆಯದು. ಇನ್ನು ಕೇತು ಅಂತಂದರೆ ಗಣಪತಿ ಅಂತೀವಿ, ಗಣಪತಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು ಒಳ್ಳೆಯದು. ತನ್ಮೂಲಕ ಒಂದಷ್ಟು ಶುಭ ಫಲ ಅನ್ನುವಂಥದ್ದು ಕಾಣ್ಬೋದು. ಇದು ಬಿಟ್ಟರೆ ಬೇರೆ ಇನ್ನೇನು ಸಮಸ್ಯೆ ಇಲ್ಲ. ಗುರುಬಲ ಅನ್ನುವಂಥದ್ದು ನಿಮ್ಗಿಲ್ಲ. ಆದರೆ ಗುರು ಜೂನ್ 2ನೇ ತಾರೀಕು ಅಂದರೆ 2026 ಜೂನ್ 2ನೇ ತಾರೀಕು ಮೇಷರಾಶಿಯವರಿಗೆ ಸುಖ ಸ್ಥಾನಕ್ಕೆ ಬರ್ತಾರೆ. ಈಗ ಗುರುಬಲ ಇಲ್ಲ, ಈ ವರ್ಷ ಮತ್ತೆ ಗುರುಬಲನೂ ಇರಲ್ಲ, ಗುರು ಚೇಂಜ್ ಆದರೆ ಗುರುಬಲ ಬರೋದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಗುರುಶಾಂತಿ ಮಹಾಯಾಗಗಳು ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ನಿಮ್ಮ ಊರು ಸುತ್ತಮುತ್ತ, ನಿಮ್ಮ ಗ್ರಾಮದ ಸುತ್ತಮುತ್ತ ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ನೀವು ಒಂದು 500, 1000, 2000 ಅದಕ್ಕೆ ಚಾರ್ಜ್ ಇಟ್ಟಿರ್ತಾರೆ. ಅದನ್ನು ಬರೆಸ್ಬಿಟ್ಟು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಎಲ್ಲ ಕೊಟ್ಟು ಬಂದರೆ ಸಂಕಲ್ಪ ಮಾಡಿ ಗುರುಶಾಂತಿ ಮಹಾಯಾಗ ಮಾಡ್ತಾರೆ. ಇದು ಕಡ್ಡಾಯವಾಗಿ ಮೇಷರಾಶಿಯವರು ಮಾಡಿಸ್ಕೋಬೇಕು. ಹಾಗೇನಾದರೂ ನಿಮಗೆ ಎಲ್ಲೂ ಅನುಕೂಲ ಆಗಲಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ ಹಾಗೂ ಗಣಪತಿ ಹೋಮ, ನವಗ್ರಹ ಹೋಮ, ಅದರಲ್ಲಿ ಶನೈಶ್ಚರ ಹೋಮನೂ ಬರುತ್ತೆ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧು ಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಲಕ್ಷ್ಮೀ ಮಹಾಲಕ್ಷ್ಮಿ ಹೋಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಹೋಮಕ್ಕೆ ನೀವು ಪಾಲ್ಗೊಳ್ಬೇಕು ಅಂತಂದರೆ 8431384001 ಅನ್ನುವಂಥ ಒಂದು ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸನ್ನು ಕೊಡ್ತಾರೆ. ನೀವು ಮಾಡಬೇಕಾದ್ರೆ ಇಷ್ಟೇ, ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಸಮೇತವಾಗಿ ನಿಮ್ಮ ಪಿನ್ ಕೋಡ್ ಅಡ್ರೆಸ್ ಸಮೇತವಾಗಿ ನಿಮ್ಮ ಒಂದು ಅಡ್ರೆಸ್ಸನ್ನು ಕಳಿಸಿದ್ರೆ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಆಗುತ್ತೆ. 1001 ರೂಪಾಯಿ ಈ ಒಂದು ಪೂಜೆಗೆ ಚಾರ್ಜಸ್ ಇರುತ್ತೆ. ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ, ಅದಕ್ಕಿಂತ ಹೆಚ್ಚಿನ ಅವಕಾಶ ಇರಲ್ಲ. ಯಾಕಂದರೆ ಹೋದ ಸಲ ತುಂಬ ಜನ ಆಗೋಗಿ ಕುದುರೆಲಾಡ ಸುಮಾರು ಜನಕ್ಕೆ ನಾವು ಕಳ್ಸೋಕ್ಕಾಗಿಲ್ಲ ಶನಿಶಾಂತಿ ಮಹಾಯಾಗದಲ್ಲಿ. ಈ ಸಲ ಕರುಂಗಲಿ ಮಾಲಾ ಅನ್ನುವಂಥ ಮಾಲೆಯನ್ನು ಪೂಜೆಗಿಟ್ಟು ನಾವು ನಿಮಗೆ ಕಳಿಸ್ತಾ ಇದ್ದೀವಿ. ಆ ಕರುಂಗಲಿ ಮಾಲೆ ಒಂದು ಪೂಜೆಗೆ ಒಬ್ಬರಿಗೆ ಒಂದು ಸಿಗುತ್ತೆ, ವಿತ್ ಸರ್ಟಿಫಿಕೇಟ್ ಸಮೇತವಾಗಿ ಈ ಒಂದು ಕರುಂಗಲಿ ಮಾಲೆ ನಿಮಗೆ ಬರುತ್ತೆ. ನೆಗೆಟಿವ್ ಎನರ್ಜಿನ ದೂರ ಮಾಡಿಕೊಂಡು ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡೋದಕ್ಕೆ ಆ ಮಾಲೆ ನಿಮಗೆ ಸಪೋರ್ಟ್ ಮಾಡುತ್ತೆ. ಶಿವ ಹಾಗೂ ಗುರುಗಳ ಒಂದು ಪ್ರತೀಕವಾಗಿರ್ತಕ್ಕಂಥ ಮಾಲೆ ಅದು. ಅದನ್ನು ನೀವು ಧರಿಸ್ಕೋಬೋದು. ಪೂಜೆ ಆದಮೇಲೆ ಕೊರಿಯರ್ ಮುಖಾಂತರ ನಿಮಗೆ ಬರುತ್ತೆ. ಈ ಒಂದು ಪೂಜಾ ಫಲ ನಿಮಗೆ ಸಿಗಬೇಕು ಅನ್ನುವಂಥದ್ದೇ ಭಾಳ ಮುಖ್ಯ. ಮೇಷರಾಶಿಯವರು ಕಡ್ಡಾಯವಾಗಿ ಮಾಡ್ಕೊಳ್ಬೇಕು. 1000 ಜನಕ್ಕಿಂತ ಹೆಚ್ಚು ಮಾಡ್ತಾ ಇಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಮೇಷರಾಶಿಯವರು ಅದು ಕಂಪ್ಲೀಟ್ ಆಗೋಳಗೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವು ಪೂಜೆಯಲ್ಲಿ ಪಾಲ್ಗೊಳ್ಬೋದು, ಡೈರೆಕ್ಟಾಗೂ ಬರ್ಬೋದು. ಅತ್ತಿಬೆಲೆಯಿಂದ ನಿಮಗೊಂದು 1 ಕಿಲೋಮೀಟರ್ ದೂರ ಆಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ, ಹೊಸೂರ್ಗೆ ಹೋಗೋ ರೋಡಲ್ಲಿ ಅತ್ತಿಬೆಲೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ರಾಜರಾಜೇಶ್ವರಿ, ಶನೈಶ್ಚರ ಹಾಗೂ ಆಂಜನೇಯ ಸ್ವಾಮಿ ಇರತಕ್ಕಂಥ ಮಹಾಕ್ಷೇತ್ರದಲ್ಲಿ ಒಂದು ಯಾಗ ಮಾಡ್ತಾ ಇರೋದು. ಈ ಯಾಗದ ಒಂದು ಲೊಕೇಶನ್ ಅನ್ನು ನಿಮ್ಗೆ ಈಗ ಈ ಒಂದು ವಿಡಿಯೋಲಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಲಾಗಿರುತ್ತೆ. ಖಂಡಿತ ಅದನ್ನು ಸೇವ್ ಮಾಡಿಕೊಂಡು ನೀವು ಬರ್ಬೋದು. ಕುಟುಂಬ, ಪರಿವಾರ, ಸಪರಿವಾರ ಸಮೇತವಾಗಿ ಅಕ್ಕಪಕ್ಕದ ಮನೆಯವರನ್ನು ಕರ್ಕೊಂಡು ಬರ್ಬೋದು. ದುಡ್ಡು ಕೊಟ್ಟವರೇ ಬರಬೇಕು ಅಂತೇಳಿಲ್ಲ, ದುಡ್ಡು ಕೊಡದೇ ಇರೋರು ಬರ್ಬೋದು. ಮಹಾಯಾಗಕ್ಕೆ ಪಾಲ್ಗೊಂಡು ದರ್ಶನ ಮಾಡಿ ಅನ್ನದಾನ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕು. ಯಾರ್ಯಾರಿಗೆ ಸಂಕಲ್ಪ ಆಗಬೇಕು, ಹಾಗಾಗಿ ಕರುಂಗಲಿ ಮಾಲೆ ಬೇಕು ಅನ್ನೋರು ಮಾತ್ರ ಖಂಡಿತ ಆ ನಂಬರ್ಗೆ ಫೋನ್ ಮಾಡಿ ನೀವು ಡೀಟೇಲ್ಸನ್ನು ಫಿಲಪ್ ಮಾಡಿ ನಿಮಗೆ ಪೂಜೆ ಆಗಿ ಪ್ರಸಾದ ಅನ್ನೋದು ನಿಮಗೆ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮೇಷರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಜೊತೆಗೆ ಗುರುಶಾಂತಿ ಮಹಾಯಾಗದ ಸಂಪೂರ್ಣ ಮಾಹಿತಿ ವಿವರಣೆ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.